ಈಗ ಲಸವನ್ನ ಕರೆಕ್ಟಾಗಿ ಮಾಡ್ರಿ, ಮಾಡಿದಿಂದ ನೋಡ್ರಿ. ಯಾಕಂದ್ರೆ ಬೇಸಿಕ್ ಅಭ್ಯಾಸ ಮೊದಲು ಕಲಿಬೇಕು ನೀವು. ಎಲ್ಲ ವಿದ್ಯಾರ್ಥಿಗಳ ಲಕ್ಷ ಕೊಟ್ಟು ನೋಡ್ರಿ, ಬೇಸಿಕ್ ಲಸ ಹೆಂಗೆ ಮಾಡ್ಬೇಕು. ಇವು ಪ್ರಾರಂಭದ ಭಾಳ ಹೆಲ್ಪ್ ಆಗ್ತದೆ ನಿಮಗೆ. ಅದಕ್ಕೆ ಇತ್ತು ನಮ್ಮ ಮೊದಲಿನ ಒಂದು 10 ಗಣಿತಗಳನ್ನು ಹೆಚ್ಚು ನೋಡ್ಕೊರಿ, ಪರೀಕ್ಷೆಗೆ ಬೀಳ್ತಕ್ಕಂಥ ಗಣಿತಗಳು. ಆಮೇಲೆ 10ರಿಂದ ಮುಂದೆ 10 ಏನಿರ್ತಾವೆ ರೀತಿ ಪ್ರಕಾರ ಇರ್ತಾವೆ, ಅವತ್ತನ್ನ ನೀವು ರಿವಿಷನ್ ಹೆಚ್ಚು ನೋಡ್ಕೊರಿ. ಈಗ ನಿಮಗೆ ಹೆಂಗೆ ಕಲಿಸಿರ್ತಾರ ನವೋದಯದಾಗ ಹೆಂಗೆ ಮಾಡಬೇಕು ಅದನ್ನು ತಿಳ್ಕೊಬೇಕು. ನವೋದಯದಾಗ ನೀವು ಮೊದಲ ರೀತಿ ಪ್ರಕಾರ ಬೇಸಿಕ್ ನಾಲೆಜ್ ಕಲಿಯಿರಿ ಮೊದಲು, ಆಮೇಲೆ ಬಾಯಿದಿಂದ ಹೆಂಗೆ ಮಾಡೋದು ನಾ ಕಲಿಸ್ತೀನಿ ನೋಡ್ರಿ. ಎಲ್ಲ ಮಾಡಿರಲ್ಲ ನೀವೆಲ್ಲರೂ? ಮ್ಯೂಟ್ ಮಾಡ್ರಿ ಮೊದಲ. ಹಾಂ, ಮ್ಯೂಟ್ ಆನ್ ಮಾಡ್ರಿ, ನಾ ಬಂದು ತಿಳಿಸ್ತೀನಿ ನೋಡ್ರಿ. 3, 4, 8, 9 ಇದರ ಲಾಸ ತೆಗಿಯಾಗ ಏನು ಮಾಡಬೇಕಪ್ಪ? 2ರಲ್ಲಿ ಮೊದಲ ಹೋಗ್ತದೆ, 2ರಲ್ಲಿ ಹೊಡೀರಿ. 2ರಲ್ಲಿ 3ಕ್ಕೆ 3, 2 2 4 9 2ರಲ್ಲಿ ಭಾಗ ಹೋಗಲಿಲ್ಲ, ಅಂಕಿಯನ್ನು ಹೊಳ್ಳಿಡು. ಇದಕ್ಕೆ ಬೇಸಿಕ್ ಅಂತ. ಮತ್ತು 3 ಇಡ್ರಿ, 2 1 2 2 9 9. ಆಮೇಲೆ ಮತ್ತು 2ರಲ್ಲಿ 3ಕ್ಕೆ 3, 1ಕ್ಕೆ 1, 2 1 9 9. ಈಗ 2ದಿಂದ 3 ತಗೋರಿ, 3 1 1 1 3 3. ಈಗ ಮತ್ತೆ 3 ತಗೋರಿ, 1 1 1 3. 2 4 4 8 8 3 24 24 3 72. ಲಾಸ ಬರೋಬ್ಬರಿ 1 2 3 1 2 3 ಗುಂಡ್ಲೆ 3 ಗುಂಡ್ಲೆ 3 ಈಸ್ ಈಕ್ವಲ್ ಟು 72. 2 4 4 8 8 3 24 24 3 72. ಉತ್ತರ ಸಂಖ್ಯೆ ಎಷ್ಟದ? ಬಿ. ಇದನ್ನು ಯಾವಾಗ ಕಲಿಬೇಕು? ಏಪ್ರಿಲ್, ಮಾರ್ಚ್ ಏಪ್ರಿಲ್ದಾಗ ಈ ಗಣಿತಗಳ ನೀವು ಹೆಂಗೆ ಕಲಿಬೇಕು. ಈಗ ನಾ ಹೆಂಗೆ ಕಲಿಸಿನಲ್ಲ ಹಂಗೆ ಕಲಿಬೇಕು. ಆದರೆ ಪೇಪರ್ದಾಗ ಹಿಂಗೆ ನೀವು ಗಣಿತಗಳನ್ನು ಮಾಡ್ಕೋತ ಕೂಡ್ಬಾರ್ದು. ಹೆಂಗೆ ಮಾಡೋದ್ರಿ ಸರ್? ನೋಡ್ರಿ ಎಲ್ಲ. ಈಗ ಇಲ್ಲಿ ಇದು 1ನೇ ರೀತಿ ಬೇಸಿಕ್, ಇದು ಬೇಸಿಕ್ ಅಭ್ಯಾಸ. ಇದು ನೀವು ಪ್ರಾರಂಭದಾಗ ಕಲಿಬೇಕಾದದ್ದು ಲಸ ಇದು. ಆಮೇಲೆ ಈಗ ನವೋದಯದಾಗ ಹೆಂಗೆ ಹಾಕಬೇಕು ನೋಡ್ರಿ. 3 4 8 9 ಇರೋ ದೊಡ್ಡ ಅಂಕಿ ಯಾವುದು? 9. 9ರ ಮಗ್ಗಿ ಬರೀರಿ. 9 1 9. ಯಾವ್ಯಾವ ಅಂಕಿಲೆ ಹೋತು? 9 ಇದರಲ್ಲೇನು ಹೋತು, ಇದರಲ್ಲೇನು? 9 2 18 ಇದರಲ್ಲಿ ಹೋತು, ಇದರಲ್ಲಿ ಹೋತು. 9 3 27 ದೊಡ್ಡ ಅಂಕಿ ಮಗ್ಗಿ ಬರೀರಿ. ಇದರಲ್ಲಿ ಹೋತು, ಇದರಲ್ಲಿ. 9 4 36 ಇದರಲ್ಲಿ ಹೋತು, ಇದರಲ್ಲಿ ಹೋತು, ಇದರಲ್ಲಿ ಹೋತು, ಇದರಲ್ಲಿ ಹೋಗಲಿಲ್ಲ. ಎಲ್ಲ ಅಂಕಿನಿಂದ ಭಾಗ ಹೋಗೋ ತನಕ ಎಷ್ಟು ದೊಡ್ಡ ಅಂಕಿ ಮಗ್ಗಿ ಬರಿಬೇಕು. 9ರ ಮಗ್ಗಿನೇ ಬರಿಬೇಕು ನೀವು. ದೊಡ್ಡ ಅಂಕಿ ಯಾವುದು? 9. 9ರ ಮಗ್ಗಿ ಬರ್ಕೋತ ಹೋಗ್ರಿ. 9 4 36 9 5 45 ಎದರಲ್ಲಿ ಹೋತು, ಇದರಲ್ಲಿ ಹೋತು, ಇದರಲ್ಲಿ ಹೋತು. 9 6 54 ನೋಡಿ, ಇದರಲ್ಲಿ ಹೋತು, ಇದರಲ್ಲಿ ಹೋತು. ಇವೆರಡು 9 9 7 63 9 2 9 3 70 9 4 9 5 4 9 6 9 7 63 9 8 ಎಷ್ಟು? 72 ನೋಡಿ. ಈ 72ಗೆ ಎಲ್ಲ ಅಂಕಿದಿಂದ ಭಾಗ ಹೋಗ್ತದ. ಆದ್ದರಿಂದ ಲಸ ಏನಾಗ್ತದೆ? 72 ಆಗ್ತದೆ. ತಿಳಿತಲ್ಲ ನಿಮಗೆ? ಇಷ್ಟು ತಲೆ ಓಡಿಸ್ಬೇಕು ನಾವು. ಈ ದೊಡ್ಡ ಮಗ್ಗಿ ಅಂಕಿ ಇದರೊಳಗೆ ಯಾವ್ದು ಅಂಕಿ ದೊಡ್ಡದಿರ್ತಲ್ಲ ಅದರ ಮಗ್ಗಿ ಬರ್ಕೋತ ಹೋಗ್ಬಿಡ್ರಿ ನೀವು. ಬೇಡ ಗುರ್ತಾಗಿ ಬಿಡ್ತದ ನೀವು. ಇದರ ಡಬಲ್ 144 ಇಲ್ಲಿ ನೋಡಿ. ಆಮೇಲೆ ಆಪ್ಷನ್ಸ್ ಮೇಲೆ ಹೆಂಗೆ ಹೇಳ್ತಾರಂದ್ರೆ ನೋಡ್ರಿ, ಇದು 9ರಲ್ಲಿ ಹೋಗ್ತದೆ, ಇದು 8ರಲ್ಲಿ ಹೋಗೋದಲ್ಲ, ಇದಲ್ಲ ಸ ಅಲ್ಲ ಹಿಂಗೆ. ಆಮೇಲೆ ಇದು 9ರಲ್ಲಿ ಹೋಗ್ತದ, ಆಮೇಲೆ 4ರಲ್ಲೇ ಹೋಗ್ತದ, 3ರಲ್ಲೇ ಹೋಗ್ತದ, 8ರಲ್ಲೇ ಹೋಗ್ತದ ನೋಡ್ರಿ. ಹೋಗಂಗಿಲ್ಲ, ಇದು ಲಸ ಅಲ್ಲ. ಆಮೇಲೆ 72ಕ್ಕೆ ಎಲ್ಲ ಅಂಕೆಲೆ ಭಾಗ ಹೋಗ್ತದೆ. 144 ಎಲ್ಲ ಅಂಕೆದಿಂದ ಭಾಗ ಹೋಗ್ತದೆ. ಅವಾಗ ಈ 2ರೊಳಗೆ ಚಿಕ್ಕ ಅಂಕೆ ಯಾವುದು? 72. ಅದು ಲಸ ಆಯ್ತು. ಅದು ಒಂದು ರೀತಿ ತಿಳ್ಕೊಬೇಕು ನೀವು. ಇದು ಆಪ್ಷನ್ಸ್ ಮೇಲೆ, ಇದು ಮಗ್ಗಿ ಮೇಲೆ, ಇದು ಮಗ್ಗಿ ಮೇಲೆ, ಇದು ರೀತಿ ಪ್ರಕಾರ. ಇದು ದೊಡ್ಡ ಅಂಕಿ ಮಗ್ಗಿ ಬರ್ಕೊಂಡು ಲಸ ತೆಗೆದು
ಇದು ಆಪ್ಷನ್ಸ್ ಮೇಲೆ ಹೋಗೋದು. ಆಪ್ಷನ್ಸ್ ಮೇಲೆ ಅಂದ್ರೆ ಈ ಎಲ್ಲ ಅಂಕೆದಿಂದ ಇದು ಭಾಗ ಹೋಗೋದಿಲ್ಲ, ಇದು ಭಾಗ ಹೋಗೋದಿಲ್ಲ, ಇವೆರಡು ಲಸ ಆಗೋದಿಲ್ಲ. ಯಾಕಂದ್ರೆ 4ರಲ್ಲೇ ಹೋಗ್ತದೆ, ಇದು 8ರಲ್ಲೇ ಹೋಗೋದಿಲ್ಲ. ಇದು ಇನ್ನೊಂದು 0 ಇದ್ರೆ ಹೋಗ್ತಿರ್ತದ. ಅವಾಗ ಏನು ಮಾಡಬೇಕು, 8ರಲ್ಲೇ ಹೋಗ್ಲಿಲ್ಲ, ಇದು ಲಸ ಅಲ್ಲ. ಆಮೇಲೆ ಇದು 3ರಲ್ಲೇ ಹೋಗ್ತದೆ, 4ರಲ್ಲೇ ಹೋಗ್ತದೆ, 8ರಲ್ಲೇ ಹೋಗ್ತದೆ, 9ರಲ್ಲೇ ಹೋಗ್ತದೆ. ಇದು 3ರಲ್ಲೇ ಹೋಗ್ತದೆ, 4ರಲ್ಲೇ ಹೋಗ್ತದೆ, 8ರಲ್ಲೇ ಹೋಗ್ತದೆ, 9ರಲ್ಲೇ ಹೋಗ್ತದೆ. ಈ 2 ಅಂಕಿ ಒಳಗೆ ಚಿಕ್ಕ ಅಂಕಿನೇ ಲಸ ಇರ್ತದೆ. ಇದನ್ನು ಹಾಕಿದ್ರೆ ರಾಂಗ್. ಹೌದು, ಲಸ ಹೌದು, ದೊಡ್ಡ ಲಸ ಇನ್ನು ಅದಕ್ಕಿಂತ ರಗಡ್ ಸಿಗ್ತಾವ ಲಸಗಳು. ಆದರೆ ಈ 72ರ ಹಿಂದಿನ ಅಂಕಿ ಯಾವ ಅಂಕೆಗಳು ಈ ಅಂಕೆಗಳಿಂದ ಭಾಗ ಹೋಗುವುದಿಲ್ಲ. ಅದಕ್ಕೆ ಇದಕ್ಕೆ ಕನಿಷ್ಠ ಸಂಖ್ಯೆ ಅಂದರು. ಕನಿಷ್ಠ ಸಂಖ್ಯೆ ಅಂದ್ರೆ ಏನು? ಫಸ್ಟ್ ಎಲ್ಲ ಅಂಕೆಗಳಿಂದ ಭಾಗ ಹೋಗುವಂಥ ಸಂಖ್ಯೆ ಯಾವ್ದಾದ್ರು 72. ಅದ್ರ ಹಿಂದಿನ ಅಂಕೆಗಳು ಯಾವ ಅಂಕೆಗಳಿಂದ ಯಾವೇ ಅಂಕೆ ತೆಗೆದಿದ್ರೆ ಹಿಂದಿನ ಎಲ್ಲ ಅಂಕೆಗಳಿಂದ ಭಾಗ ಹೋಗುದಿಲ್ಲ. ಅದಕ್ಕೆ ನಾವು ಕನಿಷ್ಠ ಸಂಖ್ಯೆ ನಾವು. ಗರಿಷ್ಠ ಸಂಖ್ಯೆ ಇಡ್ಲಿಕ್ಕೆ ಬರುವುದಿಲ್ಲ. ಇದು 72ರ ಬಗ್ಗೆ ನೀವು ಎಷ್ಟು ಬೇಕಾದಷ್ಟು ಬರೆದ್ರು ಆ ಎಲ್ಲ ಸಂಖ್ಯೆಗಳ ಲಸನೇ ಇರ್ತದೆ. ಇದಂತೂ ರೀತಿ ಗುರ್ತಾತ. ಆಮೇಲೆ ಈ ಕೊಟ್ಟ ಅಂಕೆಗಳಿಂದ ದೊಡ್ಡ ಅಂಕೆದಿಂದ ಮಗ್ಗಿ ಬರೋದಕ್ಕಿಂತ ನೀವು ಲಸ ಕಂಡು ಹಿಡಿದು ಗುರ್ತಾತು. ಇನ್ನೊಂದು ರೀತಿ ತೋರಿಸ್ತಿರ್ತಾನೆ ನಾವು. 3, 4, 8, 9. ಸ್ವಲ್ಪ ತಲೆ ಹುಷಾರು ಬೇಕು ಇದಕ್ಕೆ, ಸ್ವಲ್ಪ ತಲೆ ಹುಷಾರು ಬೇಕು. 3ರಲ್ಲೇ ಯಾವ ಅಂಕೆ ಹೋಗ್ತದ? 9ಕ್ಕೆ ಹೋಗ್ತದ, ಇದನ್ನು ತೆಗೀರಿ. 4ಕ್ಕೆ ಯಾವ ಅಂಕೆ ಹೋಗ್ತದ? 8ರಾಗ ಹೋಗ್ತದ, ಇದನ್ನೊಂದು ತೆಗೀರಿ. 9 8 72, 8 1 9, ಬರೋಬ್ಬರಿ 72. ನೋಡ್ರಿ, ಇದೇ ಸರಳದ. ಯಾವುದೇ ಒಂದು ಗಣಿತಗಳನ್ನು ಮಾಡುವಾಗ ಒಂದು ಸ್ವಲ್ಪ ಮೆಂಟಲ್ ಎಬಿಲಿಟಿ ಇರ್ತದೆ ಇದರ. ನೋಡಿ, 3ರಲ್ಲೇ ಭಾಗ ಹೋಗ್ತದ, ಇದನ್ನು ತೆಗೆದು ಬಿಡ್ರಿ. ಆಮೇಲೆ 4ಕ್ಕೆ ಇದಕ್ಕೆ 4ರಲ್ಲೇ ಭಾಗ ಹೋಗ್ತದೆ, ಇದನ್ನು ತೆಗೆದು ಬಿಡ್ರಿ. ಇವುಗಳ ಗುಣಲಬ್ಧ ಲಸ ಇರ್ತದೆ. ಪ್ರಾಕ್ಟಿಕಲ್ ಆಗಿ ನೋಡ್ಬೇಕು ನೀವು. ಅಂಥ ಗಣಿತಗಳನ್ನು ಕೊಟ್ರೆ ಮಾತ್ರ ಮಾಡ್ಬೇಕು, ಎಲ್ಲದಕ್ಕೂ ಮಾಡ್ಲಿಕ್ಕೆ ಹೋಗ್ಬಾರ್ದು. ತಿಳಿತಲ್ಲ ನಿಮಗೆ? ಚಂದಂಗೆ ನೋಡ್ಕೊರಿ. ಇದು ಅತಿ ಫಾಸ್ಟ್ ಮೆಥಡ್. ಇದು ನೀವು ಬೇಸಿಕ್ ನಾಲೆಜ್. ದೊಡ್ಡ ಅಂಕೆಗಳಿಂದ ಲಸ ಕಂಡುಹಿಡಿದು, ದೊಡ್ಡ ಅಂಕೆಗಳ ಮಗ್ಗಿಯಿಂದ ಲಸ ಕಂಡುಹಿಡಿದು, ಇದು ಕೊಟ್ಟ ಸಂಖ್ಯೆಗಳ ಅಪವರ್ತನಗಳನ್ನ ಇವು ಭಾಜ್ಯ, ಇದರ ಅಪವರ್ತ್ಯ ಅಪವರ್ತನಗಳು ಇವು. ಇದರಾಗೆ ಅಪವರ್ತ್ಯ ಅಪವರ್ತನಗಳು 2 ಭಾಗವ. 3ರದು ಅಪವರ್ತ್ಯ 9, 4ರ ಅಪವರ್ತಿ 8. ಅಂದ್ರೆ 8ರಿಂದ ಭಾಗ ಹೋಗೋದು ಅಂಕಿ 4, 9ರಿಂದ ಭಾಗ ಹೋಗಿ 3 ಅದಾವ. 2 ಅಂಕಿ ತೆಗೆದು ಬಿಡ್ರಿ. ಇವುಗಳ ಗುಣಲಬ್ಧ ಲಸ ಆಗ್ತದೆ. ಎಷ್ಟು ಈಸಿ ಟ್ರಿಕ್ಸ್ ಅವ ಗಣಿತವು. ಎಲ್ಲ ಗಣಿತಗಳನ್ನು ನೋಡ್ರಿ ನೀವು. ನವೋದಯ ಪೇಪರ್ ಮುಗಿದಿಂದ ಮತ್ತೊಂದು ನಿಮಗೆ ನಾನು ವೆಕೇಶನ್ ಕ್ಲಾಸದ್ದು ಗಣಿತಗಳನ್ನು ನಾನು ಹಾಕಿರ್ತನು. ಯಾಕಂದ್ರೆ ಈಗ ನಾನು ನವೋದಯ ಪೇಪರ್ ಭಾಳ ಫಾಸ್ಟ್ ಇರ್ತನು. ನೋಡ್ರಿ, ಚೆನ್ನಾಗಿ ನೋಡ್ಕೊರಿ. ಈಗ ಈ ಗಣಿತ ಯಾವಾಗ ನೀವು ಕಲಿಬೇಕು? ಪ್ರಾರಂಭದಿಂದ ಸ್ಕೂಲ್ಗೆ ಬಂದಾಗ ನೀವು ಈ ಮೆಥಡನ್ನು, ಇದು ಥಿಯರಿ, ಇದನ್ನು ಕಲಿಬೇಕು. ಆಮೇಲೆ ತಲೆ ಓಡಿಸಿ ಇದನ್ನು ಮಾಡಬೇಕು. ಇದನ್ನ ಟ್ರಿಕ್ಸ್, ಅಪವರ್ತನಗಳನ್ನು ಕಟ್ ಮಾಡಿ ಗುಣಲಬ್ಧಗಳ ಲಸ ಇರ್ತದೆ. ಇದು ಆಪ್ಷನ್ಸ್ ಮೇಲೆ ಅದ. ಇದು ಅಂಕೆಲೆ, ಈ ಅಂಕೆಗೆ 2 ಅಂಕೆಗಳಿಗೆ ಎಲ್ಲ ಅಂಕೆಗಳಿಂದ ಭಾಗ ಹೋಗ್ತದೆ. ಈ 2 ಅಂಕೆ ಒಳಗೆ ಚಿಕ್ಕ ಸಂಖ್ಯೆ 72 ಆಗ್ತದೆ. ಅದಕ್ಕೆ ಉತ್ತರ ಲಸ 72. ಚೆನ್ನಾಗಿ ಫೇರ್ದ ಬರ್ಕೊಳ್ಳಿ.